ರೆಕಾರ್ಡ್ 4 years ಅಲ್ಲಿ 10 ಲೈನ್ ಹೈವೇನ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಲೋಕಾರ್ಪಣೆಯನ್ನು ಮಾಡಿಸಿನಿ. ನನಗೆ ಈಗ ಇಷ್ಟುವರೆಗೆ 10 ವರ್ಷ ನಾನು ರಾಜಕಾರಣನೇ ಮಾಡಲಿಲ್ಲ, ಬರೀ ಅಭಿವೃದ್ಧಿ ಅಷ್ಟೇ ಮಾಡಿದೆ. ಅಭಿವೃದ್ಧಿಯನ್ನು ಮಾಡಿ 2024ರಲ್ಲಿ ರಾಜಕಾರಣಕ್ಕೆ ಸೋತ್ಬಿಟ್ಟೆ ನಾನು. ಈ ಜಾತಿ ರಾಜಕಾರಣ, ಒಳ ರಾಜಕಾರಣ, ಷಡ್ಯಂತ್ರ, ತಂತ್ರ ಇವುಗಳಿಗೆ ಬಲಿಯಾದೆ. ಪ್ರತಾಪ್ ಸಿಂಹ ರಾಜಕಾರಣ ಮಾಡಲಿಕ್ಕೆ ಅಂತ ಹೊರಟ್ರೆ ನಿಮಗಿಂತಲೂ ಸ್ಮಾರ್ಟ್ ಆಗಿ ರಾಜಕಾರಣ ಮಾಡ್ತಾನೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರೂವ್ ಕೂಡ ಮಾಡ್ತೇನೆ. ಈ ರೀತಿ ಆರೋಪ ಪ್ರತ್ಯಾರೋಪಗಳನ್ನ ಬಿಟ್ಟು ಈ ಊರಿಗೆ ಒಳ್ಳೆ ರಸ್ತೆ ಆಗಬೇಕು. ಯಾಕಂದ್ರೆ ಸಾಕಷ್ಟು ಮೂಡಿಗೆರೆಯಿಂದ ಬರುವಂಥವ್ರು ಕೂಡ ಈ ಭಾಗದಲ್ಲಿ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸುಸಜ್ಜಿತವಾದ ರಸ್ತೆ ಆಗಬೇಕು. ಅದಕ್ಕೆ ಎಲ್ಲರೂ ಕೂಡಿ ಕೆಲಸಗಳು ಮಾಡೋಣ, ಆರೋಪ ಪ್ರತ್ಯಾರೋಪ ಬೇಡ ಅಂತ ಹೇಳ್ತಾ, ಸ್ಕೂಲು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೂ ಕೂಡ ಈ ಭಾಗದಲ್ಲಿ ಬೆಳ್ತಂಗಡಿನಲ್ಲಿ ಈ ಸುದ್ದಿ ಬಿಡುಗಡೆ ಪತ್ರಿಕೆ ನಮಗೆ ಪ್ರತಿನಿತ್ಯನೂ ಕೂಡ ಫಸ್ಟ್ ಓದ್ತಿದ್ದು ಸುದ್ದಿ ಬಿಡುಗಡೆನ ಓದ್ತಾ ಇದ್ವಿ. ಅದಾದ ನಂತರ ಉದಯವಾಣಿ ಮತ್ತು ಹೊಸದಿಗಂತ ಆ ಕಾಲದಲ್ಲಿ ಬಹಳ ಪಾಪ್ಯುಲರ್ ಇತ್ತು. SSLC ಎಕ್ಸಾಮಿನೇಷನ್ಗೆ ಕ್ವಶನೇರು, ಆನ್ಸರ್ ಪೇಪರ್ಗಳನ್ನೆಲ್ಲ ಕೊಡೋರು. ಈ 3 ಪತ್ರಿಕೆಗಳನ್ನು ಓದಿಯೇ ನಾನು ಪತ್ರಕರ್ತನಾಗಿ ಹೊರಹೊಮ್ಮಿದವನು. ಈ 3 ಪತ್ರಿಕೆಗಳಿಗೂ ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರವಾಗಿ ನನ್ನ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಅಲ್ಲಿ ಗೌಡ ಯಾನೆ ಒಕ್ಕಲಿಗರ ಸೇವಾ ಸಂಘ ಬೆಳ್ತಂಗಡಿ ತಾಲೂಕು, ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬೆಳ್ತಂಗಡಿ, ಸ್ಪಂದನ ಸೇವಾ ಸಂಘ ಬೆಳ್ತಂಗಡಿ ಇವರ ಸಹಯೋಗದಲ್ಲಿಗೆ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಇವರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ಕೆಸರ್ ಕಂಡೋಡು ಗೌಡರೆ ಗೌಜಿ ಗಮ್ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಲೋಕಯ್ಯ ಗೌಡ್ರೆ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕುಶಲಪ್ಪ ಗೌಡ್ರೆ, ಈ ವೇದಿಕೆಗೆ ಆಗಮಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವೇದಿಕೆಯನ್ನು ನಿರ್ಗಮಿಸಿದಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಮಿತ್ರರು ಆಗಿರುವಂತಹ ಹರೀಶ್ ಪುಂಜಾ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪದ್ಮಾ ಗೌಡ್ರೆ, ಹರೀಶ್ ಅರಕೋಡಿ ಅವರೇ, ಬೆಂಗಳೂರಿನ ಕಿಮ್ಸ್ ನಲ್ಲಿ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಪ್ರೇಮ್ ಅವರೇ, ಯುವ ಉದ್ಯಮಿಯಾಗಿರುವಂತಹ ಕಿರಣ್ ಅವರೇ, ಚಂದ್ರಕಾಂತ್ ಅವರೇ, ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೇ, ಕೃಷ್ಣಪ್ಪ ಗೌಡ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನೆಲ್ಲ ಯುವ ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಪತ್ರಿಕಾ ಮಿತ್ರರೇ, ನಾನು 2014ರಿಂದ 24ರವರೆಗೂ ಮೈಸೂರು ಕೊಡಗಿನ ಆಚೆಗೆ ಯಾವ ಕಾರ್ಯಕ್ರಮಕ್ಕೂ ಹೋಗ್ತಾ ಇರಲಿಲ್ಲ. ಪಟ್ರಮೆ ಟೀಮ್ ಎಲ್ಲಿ ಉಂಟಣ್ಣ? ಪಟ್ರಮೆ ಇಲ್ವಾ? ಪಟ್ರಮೆ ವೃತ್ತಿಯನ್ನು ಮಾಡಿ ಬಿಜೆಪಿ ಅಭ್ಯರ್ಥಿಯಾಗಿ ಕೊಡಗು ಮತ್ತು ಮೈಸೂರಿಗೆ ಬಂದಾಗ ಜನ ನನ್ನನ್ನ ಎಲ್ಲಿಂದ ಬಂದಿದೀಯಾ, ನಿನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಓಟಿಗೆ ಎಷ್ಟು ದುಡ್ಡು ಕೊಡ್ತೀಯಾ, ಹಲೋ ಬೂತ್ಗೆ ಎಷ್ಟು ಬಾಟ್ಲು ಕಳಿಸ್ತೀಯಾ, ಇದ್ಯಾವುದನ್ನು ಕೇಳಿಲ್ಲ. ಬರಿಗೈಲಿ ಬಂದವನ್ನ ಗೆಲ್ಲಿಸಿ ನನಗೆ ಆಶೀರ್ವಾದ ಮಾಡಿ ಲೋಕಸಭೆ ಕಳಿಸಿದ್ರು. ಹಾಗಾಗಿ ನನ್ನ ಕ್ಷೇತ್ರದ ಜನರ ಸೇವೆಯನ್ನು ಮಾಡುವಂತದ್ದೇ ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ಲಿಲ್ಲ. 10 ವರ್ಷ ಶ್ರದ್ಧೆಯಿಂದ ಮಾಡಿದೆ. ನನ್ನ ತರ ಯಾವುದೇ ಹಿನ್ನೆಲೆಯಿಂದಲೇ ರಾಜಕಾರಣಕ್ಕೆ ಬಂದಾಗ ಜನ ಕೈ ಹಿಡಿದು ಬೆಳೆಸಿದ್ದಾರೆ. ನನ್ನ ತರ ಇನ್ನೂ 10 ಜನ ಯುವಕರಿಗೆ ಯಾವುದೇ ಹಿನ್ನೆಲೆಯಿಂದಲೇ ಬರುವಂತವರಿಗೆ ಅವಕಾಶಗಳಾಗಬೇಕು. ಹಾಗಾಗಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿದಷ್ಟೇ ಜನಕ್ಕೆ ಬೇರೆ ಯಂಗ್ಸ್ಟರ್ಸ್ ಮೇಲೆ ವಿಶ್ವಾಸವಿಡಲಿಕ್ಕೆ ಒಂದು ಅವಕಾಶ, ಉದಾಹರಣೆ ಆಗುತ್ತೆ ಅಂತ ಹೇಳಿ ಕಷ್ಟಪಟ್ಟು ಕೆಲಸವನ್ನು ಮಾಡಿದೆ. ಭಾರ್ಯ ಪುತ್ತಿಲ ಮತ್ತು ಇಂದ ಬೆಟ್ಟೆಯಲ್ಲಿದ್ರಣ್ಣ? ಭಾರ್ಯ ಪುತ್ತಿಲ ಹೈವೇ ವಿಚಾರದಲ್ಲೂ ಕೂಡ ನೋಡಿದೆ. ಭಾರ್ಯ ಪುತ್ತಿಲ ಟೀಮ್ ವಾಲಿಬಾಲ್ ಆಣೆ ಪ್ರಮಾಣಗಳನ್ನು ಭಾರ್ಯ ಪುತ್ತಿಲ ವಾಲಿಬಾಲ್ ಅಲ್ಲಿ. ಆದ್ರೆ ನಾನು ವೇದಿಕೆ ಮೇಲೆ ಎಲ್ಲ ಬಂಧು ಬಾಂಧವರಿದ್ದೀರಿ, ನಿಮಗೆ ಹೇಳ್ತೇನೆ, ಕರ್ನಾಟಕದಲ್ಲಿ ಬಹಳಷ್ಟು ರಾಜಕಾರಣಿಗಳು ಬಂದಿದ್ದಾರೆ. ಭಾರ್ಯ ಪುತ್ತಿಲಲ್ಲಿ 40 ವರ್ಷ 50 ವರ್ಷ ರಾಜಕಾರಣ ಮಾಡಿದವರು ಇದ್ದಾರೆ.
ಹಿಂದೆ ಬಿಟ್ಟು ಆದ್ರೆ ಹಿಂದೆ ಬಿಟ್ಟು ಕೇವಲ 10 ವರ್ಷಗಳಲ್ಲಿ ನಾನು ಮೈಸೂರು ಮತ್ತು ಬೆಂಗಳೂರು ನಡುವೆ ರೆಕಾರ್ಡ್ 4 ಇಯರ್ಸ್ ಅಲ್ಲಿ 10 ಲೈನ್ ಹೈವೇನ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಲೋಕಾರ್ಪಣೆಯನ್ನು ಮಾಡಿಸಿನಿ. ಭೂಮಿ ಪೂಜೆಯಿಂದ ಲೋಕಾರ್ಪಣೆವರೆಗೂ ಬರೀ 4 ವರ್ಷದಲ್ಲಿ ನಾನು ಲೋಕಾರ್ಪಣೆಯನ್ನು ಮಾಡಿಸಿದೆ. ಅದು ನಿಮಗೆ ಬೆಂಗಳೂರು ರೂರಲ್ ಅಲ್ಲಿ, ರಾಮನಗರದಲ್ಲಿ, ಮಂಡ್ಯದಲ್ಲಿ, ಮೈಸೂರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು ಎಷ್ಟು ಕಷ್ಟ. ಅದ್ರ ಮಧ್ಯದಲ್ಲಿ ಹೊಡೆದಾಟವನ್ನು ಮಾಡಿ ಆ ರಸ್ತೆನ ಮಾಡಿ ಮೋದಿಯವರಿಂದಲೇ ಭೂಮಿ ಪೂಜೆ ಮಾಡಿಸಿ ಮೋದಿಯವರಿಂದಲೇ ಲೋಕಾರ್ಪಣೆಯನ್ನು ಕೂಡ ಮಾಡಿಸಿದೆ. ಇದಕ್ಕೆಲ್ಲ ನನಗೆ ಒಂದು ಆದರ್ಶಪ್ರಾಯವಾಗಿ ನಿಂತಿರುವಂತವರು ನಮ್ಮ ಸಮಾಜಕ್ಕೆ ಸೇರಿದಂತಹ SM ಕೃಷ್ಣ ಅವರು ನನಗೆ ಆದರ್ಶ. ಇವತ್ತೂ ಕೂಡ ಇವತ್ತೆಲ್ಲ ಸಮಾಜದ ಬಂಧು ಬಾಂಧವರು ಸೇರಿದ್ದೀರಿ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸುಮಾರು ಸರಿ ಹೇಳಿದ್ರು. ನನಗೆ ಈಗ ಇಷ್ಟುವರೆಗೆ 10 ವರ್ಷ ನಾನು ರಾಜಕಾರಣನೇ ಮಾಡಲಿಲ್ಲ, ಬರೀ ಅಭಿವೃದ್ಧಿ ಅಷ್ಟೇ ಮಾಡಿದೆ. ಅಭಿವೃದ್ಧಿಯನ್ನು ಮಾಡಿ 2024ರಲ್ಲಿ ರಾಜಕಾರಣಕ್ಕೆ ಸೋತ್ಬಿಟ್ಟೆ ನಾನು. ಈ ಜಾತಿ ರಾಜಕಾರಣ, ಒಳ ರಾಜಕಾರಣ, ಷಡ್ಯಂತ್ರ, ತಂತ್ರ ಇವುಗಳಿಗೆ ಬಲಿಯಾದೆ. ಈಗ ಅನ್ನಿಸ್ತು ನನಗೆ ನಾನು ರಾಜಕಾರಣವನ್ನು ಮಾಡಬೇಕು ಅಂತ. ಪ್ರತಾಪ್ ಸಿಂಹ ರಾಜಕಾರಣ ಮಾಡಲಿಕ್ಕೆ ಅಂತ ಹೊರಟ್ರೆ ನಿಮಗಿಂತಲೂ ಸ್ಮಾರ್ಟ್ ಆಗಿ ರಾಜಕಾರಣ ಮಾಡ್ತಾನೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರೂವ್ ಕೂಡ ಮಾಡ್ತೇನೆ. ಯಾಕೆಂತಂದ್ರೆ ನಿಮಗೆ ಮೈಸೂರಿನ ಆಚೆಗೆ ನಮಗೆ ಮಲೆನಾಡು ಪ್ರಾರಂಭ ಆಗುವಂತ ಕುಶಾಲನಗರದಿಂದ ಪ್ರಾರಂಭವಾದ್ರೆ ಸುಳ್ಯಕ್ಕೆ ಬನ್ನಿ, ಪುತ್ತೂರಿಗೆ ಬನ್ನಿ, ಮಂಗಳೂರಿನಲ್ಲಿ ಸಿಟಿಯಲ್ಲೂ ಸ್ವಲ್ಪ, ಹಾಗೆ ಬೆಳ್ತಂಗಡಿಗೆ ಬನ್ನಿ. ಇಲ್ಲಿಂದ ಬೆಟ್ಟವನ್ನು ಹತ್ತಿರಂದ್ರೆ ಘಟ್ಟವನ್ನು ಹತ್ತಿತು ಅಂದ್ರೆ ಮೂಡಿಗೆರೆಗೆ ಹೋಗಿ, ಆ ಕಡೆಗೆ ನಿಮಗೆ ಹರಿಹರಪುರಕ್ಕೆ ಹೋಗಿ, ಶೃಂಗೇರಿಗೆ ಹೋಗಿ, ಶಿವಮೊಗ್ಗಕ್ಕೆ ಹೋಗಿ, ಪಕ್ಕದಲ್ಲಿರುವಂಥ ಹಾಸನಕ್ಕೆ ಬನ್ನಿ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ, ದೊಡ್ಡಬಳ್ಳಾಪುರಕ್ಕೆ ಹೋಗಿ, ತುಮಕೂರಿಗೆ ಹೋಗಿ, ಕೋಲಾರಕ್ಕೆ ಹೋಗಿ, ಇಡೀ ಬೆಂಗಳೂರನ್ನ ನೋಡಿ, ಮಂಡ್ಯಕ್ಕೆ ಹೋಗಿ, ಮೈಸೂರಿಗೆ ಹೋಗಿ, ಚಾಮರಾಜನಗರದ ಹನೂರ್ವರೆಗೂ ಹೋಗಿ, ಹನೂರಿಂದ ಹಿರಿಯೂರ್ವರೆಗೂ, ಕುಶಾಲನಗರದಿಂದ ಈ ಕೋಸ್ಟಲ್ ರೀಜನ್ ಇಂದ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಸಮಾಜದ ಬಾಂಧವರು, ನಮ್ಮ ಡಾಮಿನೇಷನ್ ಇದೆ. ಈ ಒಂದು ಮಾಡೋ ಕೆಲಸನೂ ಕೂಡ ಆಗ್ಬೇಕು. ಹಿಂದೆ ಬಾಲಗಂಗಾಧರ ಶ್ರೀಗಳು ಬದುಕಿರುವಂತ ಸಂದರ್ಭದಲ್ಲಿ ನಮ್ಮ ನಡುವೆ ಒಡಕುಗಳು ಬೇಡ ಅಂತ ಹೇಳಿ ಎಲ್ಲರನ್ನೂ ಒಂದು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡಿರುವಂತ ಎಲ್ಲರಿಗೂ ಕೂಡ ನಾ ಕೇಳ್ಕೊಳ್ಳೋದು ಇಷ್ಟನೇ, ಅರಭಾಷೆ, ತುಳು ಭಾಷೆ, ಘಟ್ಟದ ಮೇಲ್ಗಡೆಯವರು, ಘಟ್ಟದ ಕೆಳಗಡೆಯವರು, ಇದು ಯಾವುದು ಒಡಕುಗಳು ಬೇಡ. ನಾವೆಲ್ಲ ಒಂದು ಸಮಾಜವಾಗಿ ನಿಂತಾಗ ನಮಗೊಂದು ಶಕ್ತಿ ಬರುತ್ತೆ. ಇಲ್ಲಿ ತುಳು ಭಾಷೆಯವರು ನೀವು ಜಾಸ್ತಿ ಇದ್ದೀರಿ, ಅರೆ ಭಾಷೆಯವರು ಅಲ್ಪ ಸ್ವಲ್ಪ ಇದ್ದಾರೆ. ಆದರೆ ಪುತ್ತೂರಿಗೆ ಹೋದ್ರೆ, ಸುಳ್ಳಕ್ಕೆ ಹೋದ್ರೆ ಅರೆ ಭಾಷೆಯವರು ಜಾಸ್ತಿ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಈ ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಬೇಡ. ನಾವೆಲ್ಲ ಒಂದಾಗಿ ನಿಂತ್ಕೊಂಡ್ರೆ ಒಂದು ಶಕ್ತಿಯಾಗಿ ಬೆಳಿತೀವಿ. ಇವತ್ತು ಕರ್ನಾಟಕದ ರಾಜಕಾರಣ, ಕರ್ನಾಟಕದ ಇತಿಹಾಸವನ್ನು ನೋಡಿದ್ರೆ ಇವತ್ತು ಕರ್ನಾಟಕದ ಇತಿಹಾಸಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿರುವಂತವರು ಈ ಒಂದು ಗೌಡ ಸಮಾಜಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರಾಗಿದ್ದಾರೆ. ಇವತ್ತು ನೀವು ವಿಧಾನಸೌಧನ ಕಟ್ಟಿದವರು ಯಾರು ಅಂತ ಹೇಳಿದ್ರೆ ಕೆಂಗಲ್ ಹನುಮಂತಯ್ಯನವರು ಅಂತ ಎದೆ ತಟ್ಟಿ ನಾವು ಹೇಳಬೇಕು. ಕೆಂಗಲ್ ಹನುಮಂತಯ್ಯವರು ಕನ್ನಡ ಭಾಷೆಯವರು, ನಾವು ತುಳು ಭಾಷೆಯವರು ಅಂತ ನಮ್ಮಲ್ಲಿ ಡಿವಿಷನ್ ಇರಬಾರ್ದು. ಕೆಂಗಲ್ ಹನುಮಂತಯ್ಯ ವಿಧಾನಸೌಧನ ಕಟ್ಟಿದ್ರು. ವಿಕಾಸ ಸೌಧವನ್ನು ಕಟ್ಟಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಸಮಾಜಕ್ಕೆ ಸೇರಿದಂತೆ SM ಕೃಷ್ಣ ಅವರು ಕಟ್ಟಿದ್ರು. ಇವತ್ತು ಬೆಂಗಳೂರಿನ ನಿರ್ಮಾತೃ ಯಾರು ಅಂತ ಹೇಳಿದ್ರೆ ಅದು ಕೆಂಪೇಗೌಡರು, ಅವರು ನಮ್ಮ ಸಮಾಜಕ್ಕೆ ಸೇರಿದವರು. ಇವತ್ತು ಬೆಂಗಳೂರು ಕರ್ನಾಟಕದ ಒಟ್ಟು ಆದಾಯಕ್ಕೆ ಸೇರಿದ್ರೆ 56-57% ಆದಾಯ ಬರೀ ಬೆಂಗಳೂರು ಒಂದರಿಂದ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣೀಭೂತರು ನಮ್ಮ ಸಮಾಜಕ್ಕೆ ಸೇರಿದಂತೆ SM ಕೃಷ್ಣ ಅವರು. ಇವತ್ತು ಅಪ್ಪರ್ ಭದ್ರಾ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಯಗಚಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನದಿಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ, ನೀರನ್ನು ಉಳಿಸ್ಕೊಳ್ಳೋದ್ರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು HD ದೇವೇಗೌಡರು. ಇವರೆಲ್ಲ ನಮ್ಮ ಸಮಾಜಕ್ಕೆ ಸೇರಿದಂಥವ್ರು. ಈ ಒಂದು ವ್ಯಕ್ತಿಗಳನ್ನ, ಆದರ್ಶವನ್ನ ಮೇಲ್ಪಂಕ್ತಿಯಾಗಿ ಇಟ್ಕೊಂಡು ಸಮಾಜದ ಸಂಘಟನೆ ಆಗಬೇಕು, ಹಾಗೂ ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಇದರ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅನ್ನೋದು ಒಂದು ಮಾದರಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಭಾಷೆ ಅಂತ ಹೇಳಿದ್ರೆ, ಭಾಷೆ ಅಂದ್ರೆ ಬರೀ ಅದು ನಿಮ್ಮ ನಡುವಿರುವಂತ ಕಮ್ಯುನಿಕೇಶನ್ ಮಾಡುವಂತ ಒಂದು ಮಾಧ್ಯಮ ಅಲ್ಲದು. ಆ ಭಾಷೆ ಒಳಗಡೆ ನಮ್ಮ ಸಂಸ್ಕೃತಿ ಇದೆ, ನಮ್ಮ ಆಚಾರ ವಿಚಾರಗಳಿದ್ದಾವೆ, ನಾವು ಕೂಡಿ ಬಾಳುವಂತಹ ಒಂದು ಹೊಂದಾಣಿಕೆ ಪ್ರವೃತ್ತಿ ಇದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಮುಂದಿನ ತಲೆಮಾರಿಗೂ ಕೂಡ ನಾವು ತೆಗೆದುಕೊಂಡು ಹೋಗಬೇಕು. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡೋಣ. ಇಂತಹ ಕಾರ್ಯಕ್ರಮಗಳು ಕೂಡ ನಮಗೆ ಆದರ್ಶಪ್ರಾಯವಾಗಿರ್ತವೆ, ಮುಂದಿನ ದಾರಿಯನ್ನು ತೋರಿಸ್ತವೆ ಅಂತ ಹೇಳ್ತಾ, ಹಾಗೆ ನನ್ನ ಯುವ ಮಿತ್ರ ಹರೀಶ್ ಪೂಂಜಾ ಅವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಈ ಒಂದು
ಅವರು ಈ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ನಾನು ನೋಡಿದೆ. ನಾನು ಇಲ್ಲೇ SDM ಕಾಲೇಜಲ್ಲಿ ಓದಿದ್ದು, ಹೈಸ್ಕೂಲು ಕೂಡ ಧರ್ಮಸ್ಥಳದಲ್ಲಿ 1 ವರ್ಷ ಹೈಸ್ಕೂಲನ್ನು ಓದಿದ್ದು ನಾನು ಧರ್ಮಸ್ಥಳದಲ್ಲೇ, ತುಳುನು ಕೂಡ ಮಾತಾಡ್ತೇನೆ. ಆದರೆ ನಾನು ಇರುವಂಥದ್ದು ಮೈಸೂರಿನಲ್ಲಿ. ಇವತ್ತು ನಾನು ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ನನ್ನ ಹೆಂಡತಿ ಮೂಡಿಗೆರೆಯವಳು. ನಾನಿರುವಂಥದ್ದು ಮೈಸೂರಲ್ಲಿ, ನಾನು ಕೆಲಸವನ್ನು ಮಾಡಿದ್ದು ಬೆಂಗಳೂರಿನಲ್ಲಿ, ನನಗೆ ಶಿಕ್ಷಣವನ್ನು ಕೊಟ್ಟಿದ್ದು ಮಂಗಳೂರು. ಆದರೆ ಎಲ್ಲ ಕಡೆನೂ ಕೂಡ ಎಲ್ಲರೂ ಕೈ ಹಿಡಿದಿದ್ರಿ. ನಾನು ಸಕಲೇಶ್ಪುರದ ಗೌಡ ಅಂತೇಳಿ ಹೇಳಿ ಮೈಸೂರಿನವರು ನನ್ನನ್ನು ತಿರಸ್ಕಾರ ಮಾಡಲಿಲ್ಲ, ಅವನು ನಮ್ಮವನೇ ಅಂತ ಒಪ್ಕೊಂಡ್ರು. ಹಾಗೆ ಇವತ್ತು ಬೆಳ್ತಂಗಡಿನಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಸೇರಿದವನು ಅಂತೇಳಿ ಹೇಳ್ಬಿಟ್ಟು ನೀವು ಗೌರವನೂ ಕೂಡ ಕೊಟ್ಟಿದ್ರಿ, ವೇದಿಕೆಯನ್ನು ಕೂಡ ಕೊಟ್ಟಿದ್ರಿ. ಈ ಒಗ್ಗಟ್ಟನ್ನು ಕೂಡ ಮುಂದಿನ ದಿನಗಳಲ್ಲಿ ಇರಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರು ಇರ್ಬೋದು, ಈ ಭಾಗದಲ್ಲಿ ಕೆದಂಬಾಡಿ ರಾಮಯ್ಯ ಗೌಡ್ರು ಇರ್ಬೋದು, ಎಲ್ಲರ ಕೊಡುಗೆನೂ ಕೂಡ ಇದೆ. ಇದನ್ನೆಲ್ಲದನ್ನು ಕೂಡ ಹಳೆ ತಲೆಮಾರಿನ ನಮ್ಮ ಸಮಾಜದ ನಾಯಕರುಗಳ ಕೊಡುಗೆಯನ್ನು ಹೊಸ ತಲೆಮಾರಿಗೆ ಹೇಳುವಂಥ ಕೆಲಸನೂ ಕೂಡ ಆಗಬೇಕು. ಹಾಗೆ ನಾನು ಹರೀಶ್ ಪೂಂಜಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ಯುವ ನಾಯಕರಾಗಿ ಬಂದು ಕಳೆದ 6 ವರ್ಷಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ರಸ್ತೆ ನಿರ್ಮಾಣದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ನೀವು ಹೆಚ್ಚು ಅಂತೇಳಿ ಹೇಳಿದರೆ ಡಿಸೆಂಬರಿಂದ ನಿಮಗೆ ಮೇ ಅಂತ್ಯದವರೆಗೂ ಇಲ್ಲಿ ಕಾಮಗಾರಿ ಮಾಡ್ಬೋದು. ಬಾಕಿ ಟೈಮಲ್ಲಿ ಇಲ್ಲಿ ಕಾಮಗಾರಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಮಳೆ ಅಂದರೆ ವಿಪರೀತವಾದಂಥ ಮಳೆ ಇರ್ತದೆ. ಹಾಗಾಗಿ ರಸ್ತೆ ನಿರ್ಮಾಣ ಕಾರ್ಯ ಬಯಲು ಸೀಮೆಯಲ್ಲಿ ಆದಷ್ಟು ಸುಲಭವಾಗಿ ಇಲ್ಲಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ತವೆ. ಈಗ ಮುಂದಿನ ದಿನಗಳಲ್ಲಿ ಖಂಡಿತ ಈ ಒಂದು ರಸ್ತೆ ನಿರ್ಮಾಣ ಕಾರ್ಯವನ್ನು ಮಾಡೋದಕ್ಕೆ ನನ್ನ ಕಡೆಯಿಂದಲೂ ಕೂಡ ಏನೇ ಸಲಹೆ ಇತ್ತು ಅಂತಂದ್ರೂ ಕೂಡ ನಮ್ಮ ಇಲ್ಲಿರುವ ಸಂಸದರಿಗೆ ಹಾಗೂ ಶಾಸಕರಿಗೆ ನಾನು ಹೇಳ್ತೀನಿ, ಇಲ್ಲೂ ಕೂಡ ನನ್ನ ಕೈಲಾದಂಥ ಯೋಗದಾನವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಒಂದು ರಸ್ತೆನ ಮಾಡಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಇರ್ಬೋದು, 80% ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡೋವರೆಗೂ ಕೂಡ ಕಾಂಟ್ರಾಕ್ಟರ್ದು ಸ್ಟಿಪ್ಯುಲೇಟೆಡ್ ಟೈಮ್ ಸ್ಟಾರ್ಟೇ ಆಗೋಲ್ಲ. ಆಮೇಲೆ ಇಲ್ಲಿ ಈ ಒಂದು ಮೋದಿ ಸರ್ಕಾರದಲ್ಲಿರುವಂಥ ನ್ಯಾಷನಲ್ ಹೈವೇನಲ್ಲಿ ಯಾರು ದುಡ್ಡು ಹೊಡೆಯೋಕ್ಕಾಗಲ್ಲ ಇದು. ಯಾಕೆಂದರೆ ರಸ್ತೆ ನಿರ್ಮಾಣದಲ್ಲಿ 3 ವಿಧ ಇದೆ. ಒಂದು BOT ಅಂತಿದೆ, ಇನ್ನೊಂದು ಈ ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ EPC ಮಾಡೆಲ್ ಅಂತಿದೆ. BOT ಅಂದರೆ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ. ಆದರೆ ನಮ್ಮ ಸರ್ಕಾರದಲ್ಲಿ ಬರೆದಿರೋದು ಹ್ಯಾಮ್ ಅಂತ, ಹೈಬ್ರಿಡ್ ಆನ್ಯುಟಿ ಮೋಡ್ ಅಂತ ಹೇಳಿ. ಇದರಲ್ಲಿ ಲ್ಯಾಂಡ್ ಅಕ್ವಿಷನ್ಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ. ಅದು ಲ್ಯಾಂಡ್ ಅಕ್ವಿಷನ್ ಯಾರು ಲ್ಯಾಂಡ್ ಲೂಸರ್ ಇರ್ತಾರೆ ಅವ್ರಿಗೆ ಹೋಗುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿರ್ತದೆ ಅದರಲ್ಲಿ 40% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಅದು ಬಿಲ್ ರೈಸ್ ಆದಮೇಲೆ ಅವ್ರಿಗೆ ಹೋಗುತ್ತೆ. ಇನ್ನು 60% ಅಲ್ಲಿ 55% ಬ್ಯಾಂಕ್ ಗ್ಯಾರಂಟಿ ಕೊಡ್ತಾರೆ, 5% ಅಷ್ಟೇ ಕನ್ಸ್ಟ್ರಕ್ಟರ್ ಕೊಡುವಂಥದ್ದು. ಆದ್ರಿಂದ ಇಲ್ಲಿ ಯಾರು ಲಂಚ ಹೊಡೆಯೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಈ ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಬಿಟ್ಟು ಈ ಊರಿಗೆ ಒಳ್ಳೆ ರಸ್ತೆ ಆಗಬೇಕು. ಯಾಕಂದರೆ ಸಾಕಷ್ಟು ಮೂಡಿಗೆರೆಯಿಂದ ಬರುವಂಥವ್ರು ಕೂಡ ಈ ಭಾಗದಲ್ಲಿ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸುಸಜ್ಜಿತವಾದ ರಸ್ತೆ ಆಗಬೇಕು. ಅದಕ್ಕೆ ಎಲ್ಲರೂ ಕೂಡಿ ಕೆಲಸವನ್ನು ಮಾಡೋಣ, ಆರೋಪ ಪ್ರತ್ಯಾರೋಪ ಬೇಡ ಅಂತ ಹೇಳ್ತಾ, ಹಾಗೆ ನಾನು ಸ್ಕೂಲು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೂ ಕೂಡ ಈ ಭಾಗದಲ್ಲಿ ಬೆಳ್ತಂಗಡಿನಲ್ಲಿ ಈ ಸುದ್ದಿ ಬಿಡುಗಡೆ ಪತ್ರಿಕೆ ನಮಗೆ ಪ್ರತಿನಿತ್ಯನೂ ಕೂಡ ಫಸ್ಟ್ ಓದ್ತಿದ್ದು ಸುದ್ದಿ ಬಿಡುಗಡೆನ ಓದ್ತಾ ಇದ್ದು. ಅದಾದ ನಂತರ ಉದಯವಾಣಿ ಮತ್ತು ಹೊಸದಿಗಂತ ಆ ಕಾಲದಲ್ಲಿ ಭಾಳ ಪಾಪ್ಯುಲರ್ ಇತ್ತು. SSLC ಎಕ್ಸಾಮಿನೇಷನ್ಗೆ ಕ್ವಶನೇರು ಆನ್ಸರ್ ಪೇಪರ್ಗಳನ್ನೆಲ್ಲ ಕೊಡೋರು. ಈ 3 ಪತ್ರಿಕೆಗಳನ್ನು ಓದಿಯೇ ನಾನು ಪತ್ರಕರ್ತನಾಗಿ ಹೊರಹೊಮ್ಮಿದವನು. ಈ 3 ಪತ್ರಿಕೆಗಳಿಗೂ ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರವಾಗಿ ನನ್ನ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಹಾಗೆ ಇಲ್ಲಿ ನಡೆದಿರುವಂಥ ಒಕ್ಕಲಿಗ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರಿಗೆ ನಾನು ವಂದಿಸ್ತೇನೆ. ಹಾಗೂ ಇಲ್ಲಿ ಕುಶಾಲಪ್ಪ ಗೌಡ್ರು ಇದ್ದಾರೆ. ಈ ಭಾಗದಲ್ಲಿ ನಮ್ಮ ಪಕ್ಷವನ್ನು BJPಯನ್ನು ಕಟ್ಟಿ ಬಳಸಿದವರು, ಬಾವುಟ ಹಾರಿಸಿದಂಥವ್ರು ಅವರು. ನಿಮ್ಮಂಥವರು ಕಷ್ಟಪಟ್ಟರು. ಇಲ್ಲಿ ಕುಶಾಲಪ್ಪ ಗೌಡ್ರು ಇರ್ಬೋದು, ಸಂಜೀವ್ ಶೆಟ್ಟರ್ ಇರ್ಬೋದು, ಕಾಮತ್ರು ಇರ್ಬೋದು, ರಾಮ್ ಭಟ್ರು ಇರ್ಬೋದು. ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ BJP ಇವತ್ತು ದೊಡ್ಡದಾಗಿ ಬೆಳೆದಿದೆ. ಇವತ್ತು ಆ ಪಕ್ಷದಲ್ಲಿ ನನಗೂ ಕೂಡ ಒಂದು ಅವಕಾಶವಾಗಿ, ನಾನು 10 ವರ್ಷ ಸಂಸದನಾಗಿ ಸೇವೆನ ಸಲ್ಲಿಸೋದಕ್ಕೆ ಅವಕಾಶವಾಯಿತು. ನಿಮ್ಮಂಥ ನಿಷ್ಕಾಮ ಕರ್ಮ ಅಂದರೆ ಯಾವುದೇ ಫಲಾಫಲದ ನಿರೀಕ್ಷೆ ಇಲ್ಲದಲೇ ಕೆಲಸ ಮಾಡಿದಂತಹ ನಿಮ್ಮಂಥ ದೊಡ್ಡ ವ್ಯಕ್ತಿಗಳಿಂದಾಗಿ ನಮಗೂ ಕೂಡ ಅವಕಾಶವಾಯಿತು. ಮುಂದಿನ ದಿನಗಳಲ್ಲೂ ಅವಕಾಶವಾಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಸಮಾಜ ನಮ್ಮ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ನಿಮ್ಮೆಲ್ಲರಿಗೂ ಕೂಡ ವಂದಿಸಿ, ಹಾಗೂ ಯುವ ವೇದಿಕೆ ಎಲ್ಲ ಸದಸ್ಯರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.